ಹಲೋ ಗೈಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಫ್ರೈ ಮಾಡೋಣ. ಗೋಂಗೂರ ಚಿಕನ್ನು ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಕೊನೆವರೆಗೂ ನೋಡಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಬೆಳ್ಳುಳ್ಳಿ ಈರುಳ್ಳಿನ ಸೇರಿಸ್ಕೋಬೇಕು. ಅಂದರೆ ಒಂದು ಫುಲ್ಲು ಬೆಳ್ಳುಳ್ಳಿ, ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಶುಂಠಿ, ಇದು ಹಸಿಕಾಯಿ ನಾನು ಸ್ವಲ್ಪನೇ ಹಾಕಿದ್ದೀನಿ, ಒಂದು ಟೊಮೊಟೊ ಹಣ್ಣು. ಇದಕ್ಕೆ ನಾವು ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಬೇಕು. ಇದು ಮಸಾಲೆ ಬ್ಲೆಂಡ್ ಮಾಡ್ಕೋಬೇಕು. ಇವಾಗ ಲವಂಗ, ಚಕ್ಕೆ ಸಣ್ಣದೊಂದು ಪೀಸು, ಇವಾಗ 1 ಟೀ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ತಗೊಂಡು ಅದರಲ್ಲಿ ಒಂದು 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ, ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಅದು ಕಾಯೋಕ್ಕೆ ಬಿಟ್ಬಿಡಬೇಕು ನಾವು. ನಾನು ಇದರಲ್ಲಿ ಗೋಡಂಬಿ ಹಾಕಿದ್ದೀನಿ. ಫ್ರೈ ಅಲ್ವಾ, ಗೋಂಗೂರ ಫ್ರೈ, ಹಂಗಾಗಿ ಅದಕ್ಕೆ ಗೋಡಂಬಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ, ಈರುಳ್ಳಿ, ಮೆಣಸಿನ್ಕಾಯಿ ಖಾರದ ತಕ್ಕಷ್ಟು ನಾನು ಒಂದು 2ರಿಂದ 3 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಹಂಗಾಗಿ ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಒಗ್ಗರಣೆಲೆ ಸೇರಿಸ್ಕೊಬೇಕು. ಎಣ್ಣೆಯಲ್ಲಿ ಅರಿಶಿನ ಹಾಕಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ನಾನು ಯಾವಾಗ ಚಿಕನ್ ಮಾಡಬೇಕಾದ್ರೂ ಈರುಳ್ಳಿ ಜೊತೆನೇ ಸ್ವಲ್ಪ ಎಣ್ಣೆಗೆ ಅರಿಶಿನ ಹಾಕ್ತೀನಲ್ವ, ಹಂಗಾಗಿ ಇವಾಗ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೋಬೇಕು. ಎಣ್ಣೆಯಲ್ಲಿ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಅದರಲ್ಲೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಫಸ್ಟು ಒಂದು 1/4% ನೀಟಾಗಿ ಫ್ರೈ ಆದರೆ ಸಾಕು. ಅದರಲ್ಲಿ ಇರೋ ನೀರೆಲ್ಲ ಹಿಂಗೋಗಬೇಕು, ಫ್ರೈ ಮಾಡ್ಕೋಬೇಕು ನಾವು. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಬೇಯಕ್ಕೆ ಬಿಟ್ಬಿಟ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನೋಡಿ ಫ್ರೈ ಆಗಿದೆ ಅಲ್ವಾ, 1 ಟೀ ಸ್ಪೂನಷ್ಟು ಗರಂ ಮಸಾಲ, 2 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೋಬೇಕು. ನಾವು ಮಾಮೂಲಿ ಬರೀ ಧನಿಯಾ ಪೌಡ್ರ್ ಇರುತ್ತಲ್ಲ, ಆಮೇಲೆ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಪೇಪರ್ ಪೌಡ್ರು, ಅದೇ ಕಾಳು ಮೆಣಸಿನ ಪೌಡ್ರು, ಇಷ್ಟನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಪೀಸಸ್ಗೆ ಚೆನ್ನಾಗಿ ಹಿಡಿಬೇಕು. ನಾವು ಈ ಚಿಕನ್ ಪೀಸಸ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ಒಂದು 2 ನಿಮಿಷ ಅಷ್ಟು ಫ್ರೈ ಆದರೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಸೇರಿಸ್ಕೋಬೇಕು. ಇದಕ್ಕೆ ನೀರೇನು ಹಾಕಂಗೆ ಇಲ್ಲ, ಯಾಕಂದರೆ ತುಂಬ ಚಿಕನಲ್ಲಿ ತುಂಬ ನೀರು ಬರುತ್ತೆ ಅಲ್ವಾ, ಹಂಗಾಗಿ ನಾವು ಡ್ರೈ ಫ್ರೈ ಮಾಡೋದ್ರಿಂದ ನೀರು ಜಾಸ್ತಿ ಸೇರಿಸಂಗೆ ಇಲ್ಲ. ನೋಡಿಕೊಂಡು ತೀರಾ ಡ್ರೈ ಆಯ್ತಂದರೆ ಒಂಚೂರು ಹಾಕ್ಕೊಂಡ್ರೆ ಸಾಕು. ನೋಡಿ ಇವಾಗ ಇದು ಬೇಯಕ್ಕೆ ಇಕ್ಬಿಟ್ಟು ನಾವು ಗೋಂಗೂರ ಸೊಪ್ಪು ಅಂತ ಹೇಳಿದ್ನಲ್ಲ, ಆ ಸೊಪ್ಪು ನಾನು ಒಂದು ಕಟ್ಟಷ್ಟು ತಗೊಂಡಿದ್ದೀನಿ, ಸಣ್ಣದೊಂದು ಕಟ್ಟು. ಬೇಕಂದರೆ ದಪ್ಪದೊಂದು ಕಟ್ಟು ಬರುತ್ತಲ್ಲ, ಅದೊಂದು ಕಟ್ಟು ಹಾಕ್ಕೋಬೋದು. ಇದು ಇವಾಗ ಎಣ್ಣೆ ಹಾಕ್ಕೊಂಡು ಒಂದು ಪ್ಯಾನಲ್ಲಿ ಇದು ಫ್ರೈ ಮಾಡ್ಕೋಬೇಕು. ನಾವು ಇದನ್ನು ಚೆನ್ನಾಗಿ ಹುರ್ಕೊಬೇಕು, ಎಣ್ಣೆಯಲ್ಲೇ ಹುರ್ಕೊಂಡು ಇದು ಸಪ್ರೇಟಾಗಿ ಎತ್ತಿಕೊಂಡು ಫೈನಲಾಗಿ ಚಿಕನಲ್ಲಿ ಹಾಕೋಬೇಕು. ನೋಡಿ ಇಷ್ಟ ಆಗಿದೆ. ಒಂದು ಕಟ್ಟು ಸೊಪ್ಪಂದ್ರೂ ಸ್ವಲ್ಪ ಆಗುತ್ತೆ ಇದು, ಹಾಗಾಗಿ ದಪ್ಪದ ಒಂದು ಕಟ್ಟಾದರೆ ಹಾಕ್ಕೋಬೋದು. ಈ ರೀತಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನೋಡಿ ಇಷ್ಟ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಎಲ್ಲ ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ನಿಮಗೆ ಜಾಸ್ತಿ ಬೇಕಂದರೆ ದಪ್ಪದೊಂದು ಕಟ್ಟು ಹಾಕ್ಕೊಳ್ಳಿ. ಇಷ್ಟ ಆಗಿದೆ ಇದು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಚಿಕನ್ ಫ್ರೈ ಎಲ್ಲ ಆಗಿದೆ ನೋಡಿ. ಇವಾಗ ಇದಕ್ಕೇ ಉಪ್ಪು ಎಲ್ಲ ಈಗಲೇ ನೋಡ್ಕೊಬೇಕು, ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ. ಬೆಂದಿದೆ. ನಾನು ನೀರೇನು ಸೇರಿಸಿಲ್ಲ, ಚಿಕನಲ್ಲಿರೋ ನೀರು ಮಸಾಲೆಯಲ್ಲೇ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಎಷ್ಟೊಂದು ಗ್ರೇವಿ ಥರ ಇದೆ ಅಲ್ವಾ. ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ನಾವು ಗೋಂಗೂರ ಹುರಿದಿಟ್ಕೊಂಡಿದ್ವಲ್ಲ ಅದರದ್ದು ಪೇಸ್ಟ್ ಹಾಕ್ಕೋಬೇಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಪೇಸ್ಟ್ ಸ್ವಲ್ಪನೇ ಆಗಿದೆ, ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ಫ್ರೈ ಮಾಡಿಕೊಂಡು 1 ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಇನ್ನು ತಣ್ಣಗಾದರೂ ಇನ್ನೂ ಡ್ರೈ ಆಗೋಗುತ್ತೆ. ಹಂಗಾಗಿ
ಸೂಪರಾಗಿರುತ್ತೆ. ಒಂದು ಸಲ ಆದರೂ ಟ್ರೈ ಮಾಡಿ. ಗೋಂಗೂರ ಹಾಕಿಬಿಟ್ಟು ಟ್ರೈ ಮಾಡಿ. ಇದಕ್ಕೆ ಗೋಡಂಬಿ ಗೋಂಗೂರ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇದು ಪೂರಿ ಚಪಾತಿ ಕಲರ್ ರೈಸು ವೈಟ್ ರೈಸು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಪುದೀನ ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಫೈನಲಾಗಿ ರೆಡಿಯಾಗಿದೆ ನೋಡಿ. ಕಲರ್ಫುಲ್ಲಾಗಿದೆ, ತುಂಬ ಟೇಸ್ಟಿಯಾಗಿ ಹುಳಿ ಹುಳಿಯಾಗಿಯೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಆದರೂ ಟ್ರೈ ಮಾಡಿ ರೆಸಿಪಿ. ನಮ್ಮ ವಿಡಿಯೋ ಯಾರಾದರೂ ಹೊಸ್ದಾಗಿ ನೋಡೋರಾದರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡಿಕೊಂಡು ಹೇಗಿದೆ ಟೇಸ್ಟ್ ಅಂತ ನಿಮ್ಮ ಅನಿಸಿಕೆನ ನಮಗೆ ಕಾಮೆಂಟಲ್ಲಿ ತಿಳಿಸಿ ನೀವು. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.